ಭಾರತೀಯ ವಾಯುಪಡೆಯ ಸೂರ್ಯಕಿರಣ ವಿಮಾನಗಳ ಏರೋಬ್ಯಾಟಿಕ್ ತಂಡದಿಂದ ಬೀದರ್ನಲ್ಲಿ ವೈಮಾನಿಕ ಪ್ರದರ್ಶನ ನಡೆಯಿತು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಏರ್ ಕಮಡೋರ್ ಪರಾಗ್ ಲಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಕಮಾಂಡೆಂಟ್ ಆಫೀಸರ್ ಗ್ರೂಪ್ ಕ್ಯಾಪ್ಟನ್ ಅಜಯ್ ದಾಸರಥಿ ನೇತೃತ್ವದಲ್ಲಿ ನಡೆದ ವೈಮಾನಿಕ ಪ್ರದರ್ಶನದಲ್ಲಿ 9 ಸೂರ್ಯಕಿರಣ ವಿಮಾನಗಳು ವಿವಿಧ ಸಾಹಸಮಯ ಕಸರತ್ತುಗಳನ್ನು ಪ್ರದರ್ಶಿಸಿದವು. ಬೀದರ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಲೋಹದ ಹಕ್ಕಿಗಳ ಸಾಹಸ ಪ್ರದರ್ಶನವನ್ನು ಕಣ್ತುಂಬಿಕೊಂಡರು. ಏರ್ ಶೋ ವೀಕ್ಷಿಸಲು ಆಗಮಿಸಿದ್ದ ಸಾರ್ವಜನಿಕರಾದ ಶೈನಿ ಪ್ರದೀಪ್ ಗುಂಟಿ ಮಾಧ್ಯಮಗಳೊಂದಿಗೆ ವಾಯುಪಡೆ ಅಧಿಕಾರಿಗಳು ಅದ್ಭುತ ಪ್ರದರ್ಶನ ನೀಡಿದ್ದು ಯುವ ಪೀಳಿಗೆಯನ್ನು ಸೇನೆಯೆಡೆಗೆ ಆಕರ್ಷಿಸಲು ಪ್ರೇರಣಾದಾಯಕವಾಗಿದೆ ಎಂದರು. ಮಕ್ಕಳು ಇನ್ಸ್ಪೈರ್ ಆಗಿ ನಮ್ಮ ದೇಶದ ಸೇವೆಗೆ ಅವರು ಮುಂದೆ ಬರಬೇಕಂತ ಇದು ಉದ್ದೇಶದಿಂದ ಇದು ಮಾಡಿದ್ದಾರೆ. ಅದು ಒಳ್ಳೇದಾಗುತ್ತೆ. ಯಾಕಂದ್ರೆ ತುಂಬಾ ಮಕ್ಕಳು ಬಂದಿದ್ರು, ಒಳ್ಳೆ ರೆಸ್ಪಾನ್ಸ್ ಇತ್ತು, ನೋಡಿ ತುಂಬಾ ಖುಷಿ ಆಯಿತು. ಬೀದರ್ ನಿವಾಸಿ ಅಂಜಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಸೂರ್ಯಕಿರಣ್ ತಂಡದ ಸಾಹಸವನ್ನು ಕಣ್ತುಂಬಿಕೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ತುಂಬಾ ಚೆನ್ನಾಗಿದೆ. ಇದು ಒಂದು ಎಫರ್ಟ್ ಅವ್ರದ್ದು. ನಮ್ದು ಯುವ ಪೀಳಿಗೆಗೆ ನಾವು ಏರ್ಫೋರ್ಸ್ ಕಡೆ ಅಟ್ರಾಕ್ಟ್ ಮಾಡೋದು ತುಂಬ ಒಳ್ಳೇದಾಯಿತು. ಮಕ್ಕಳೆಲ್ಲ ನೋಡಿ ತುಂಬ ಖುಷಿ ಪಟ್ಟರು. ಅದೇ ಥರ ನಮಗೂ ಭಾಳ ರೋಮಾಂಚನಕರವಾಗಿತ್ತು ಶೋ ಇದು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವತಿಯಿಂದ ಆಯೋಜಿಸಲಾದ ಉಚಿತ ಏರ್ ಶೋವನ್ನು ಜಿಲ್ಲೆಯ ಜನತೆ ಕಣ್ತುಂಬಿಕೊಳ್ಳುತ್ತಿದ್ದಾರೆ ಎಂದರು. ಸೊ ಅವರು ಹೋಗಕ್ಕಿಂತ ಮುಂಚೆ ಅಥವಾ ಮಧ್ಯದಲ್ಲಿ ಅವರಿಗೂ ಯಾವಾಗಲೂ ಟೈಮ್ ಸಿಗುತ್ತೆ. ಬೀದರ್ ಜನತೆಗೆ ಫ್ರೀ ಆಗಿ ಕೃತಜ್ಞ ತೋರ್ಸಕ್ಕೆ ಅವರು ಈ ಶೋ ಅನ್ನ ನಮ್ಮ ಬೀದರ್ನಲ್ಲಿನೂ ಮಾಡಿಸ್ತಾರೆ. ಅದೇ ಕಾರಣಕ್ಕೋಸ್ಕರ ಅವರು ಮಾಡಿದ್ದಾರೆ. ಸೂರ್ಯಕಿರಣ್ ಏರ್ ಶೋ ತಂಡದ ಸದಸ್ಯೆ ವೀಕ್ಷಕ ವಿವರಣೆಗಾರರಾದ ಫ್ಲೈಟ್ ಲೆಫ್ಟಿನೆಂಟ್ ಕಮಲ್ ಸಂಧು 6 ತಿಂಗಳ ಕಠಿಣ ತರಬೇತಿಯ ಬಳಿಕ ವೈಮಾನಿಕ ಪ್ರದರ್ಶನವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿದೆ. ರಾಷ್ಟ್ರಾದ್ಯಂತ ಇಂತಹ ಪ್ರದರ್ಶನಗಳನ್ನು ನಡೆಸಲು ಇದು ಸ್ಫೂರ್ತಿಯಾಗಿದೆ ಎಂದರು. हमें बहुत ही खुशी महसूस हुई और हमें यकीन है कि हमारे इस साल के आने वाले शोज भी बहुत ही अच्छे होंगे, क्योंकि हमारे साथ है हमारे बीदर के लोगों का जोश और प्रेम.